ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಎವರ್ ಯೂತ್ ಪೀಲ್ ಆಫ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಮನೆಯಲ್ಲಿ ಗೋಲ್ಡನ್ ಗ್ಲೋ ಬರೆಸ್ಕೊಳ್ಬೋದು ಮತ್ತು ಹಾಗೆ ನಮ್ಮ ಸ್ಕಿನ್ನನ್ನು ಲೈಟನ್ ಮಾಡ್ಕೋಬೋದು, ಹಾಗೆ ನಾವು ಹೇಗೆ ಫೇರ್ ಆಗ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ ಇದ್ದರೆ, ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ ಮತ್ತು ಟ್ಯಾನ್ ಆಗಿದ್ದರೆ ಕೂಡ ಇದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಹೇಗೆ ಮನೆಯಲ್ಲಿ ಮಾಡ್ಕೊಳ್ಬೋದು ಈ ಪೀಲ್ ಆಫ್ನ ಯೂಸ್ ಮಾಡಿಕೊಂಡು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇದೇ ಪೀಲ್ ಆಫ್ ಯೂಸ್ ಮಾಡಬೇಕಂತ ಏನಿಲ್ಲ, ನೀವು ಯಾವುದಾದ್ರೂ ಪೀಲ್ ಆಫ್ನ ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಬೌಲ್ನ ತೊಗೊಂಡು ಮೊದಲಿಗೆ ಪೀಲ್ ಆಫ್ನ ಹಾಕ್ಕೊಂಡಿದ್ದೀನಿ ನಾನು. ಸೊ ಈ ಮಾಸ್ಕ್ನ ಅಪ್ಲೈ ಮಾಡೋದ್ರಿಂದ ನಿಮಗೆ ಆಲ್ಮೋಸ್ಟ್ ನಿಮ್ಮ ಸ್ಕಿನ್ಗೆ ಏನು ಡ್ಯಾಮೇಜ್ ಆಗಿದೆ ಅದೆಲ್ಲ ನಿಮಗೆ ಆದಷ್ಟು ಕ್ಲಿಯರ್ ಆಗುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ಮಾಸ್ಕ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಏನು ನೀವು ಫೇಶಿಯಲ್ ಮಾಡಿಸ್ಕೊಂಡಾಗ ಏನು ಗ್ಲೋ ಬರುತ್ತೆ ಆ ರೀತಿಯಾದ ಗ್ಲೋ ನಿಮಗೆ ಮನೆಯಲ್ಲೇ ಸಿಗುತ್ತೆ. ನಂತರ ನಾನಿಲ್ಲಿ ಬೇಸನ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಓವರಾಲ್ ಫೇಸಿಗೆ ಅಪ್ಲೈ ಮಾಡ್ತಿರೋದ್ರಿಂದ ನಾನು ಈ ರೀತಿಯಾದ ಕ್ವಾಂಟಿಟಿನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು ನಾವು. ಸೊ ನಾವು ಅದೇ ರೆಗ್ಯುಲರ್ ಮಾಸ್ಕ್ ಹಾಕ್ತಾ ಇರ್ತೀವಿ ಪೀಲ್ ಆಫ್ದು, ಬಟ್ ಇದಕ್ಕೆ ಸ್ವಲ್ಪ ಈ ರೀತಿಯಾದ ಟ್ವಿಸ್ಟ್ ಕೊಟ್ಟು ಹಾಕ್ಕೊಳ್ಳೋದ್ರಿಂದ ನಮ್ಮ ಅನ್ವಾಂಟೆಡ್ ಏರ್ಸ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗಿರ್ಬೋದು, ಕೆಲವೊಬ್ಬರಿಗೆ ಪಿಗ್ಮೆಂಟೇಷನ್ ಆಗಿರುತ್ತೆ ಅದು ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಮತ್ತು ತುಂಬ ವರ್ಷದಿಂದ ಏನು ಪಿಂಪಲ್ಸ್ ಕಲೆಗಳಿರುತ್ತೆ ಅದು ಕೂಡ ಈಸಿಯಾಗಿ ನಮಗೆ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ನಾವು ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ಇವಾಗ ಇದು ಪ್ಯಾಕ್ ರೆಡಿಯಾಗಿದೆ. ನೀವು ಆರೆಂಜ್ ಪೀಲ್ ಆಫೇ ಯೂಸ್ ಮಾಡಬೇಕಂತ ಏನಿಲ್ಲ. ಮನೆಯಲ್ಲಿ ನಿಮಗೆ ಯಾವುದು ರೆಗ್ಯುಲರ್ ಆಗಿ ಅಲೋವೆರಾ ಆಗಿರ್ಬೋದು ಅಥವಾ ನ್ಯಾಚುರಲ್ ಆಗಿ ಯಾವ ಪೀಲ್ ಆಫ್ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ಯೂಸ್ ಮಾಡಿ. ಬಟ್ ಅದು ಪೀಲ್ ಆಗೋ ರೀತಿಯಾಗಿರುವಂಥ ಮಾಸ್ಕ್ ಆಗಿರಬೇಕು, ಅದರಿಂದನೇ ನಿಮಗೆ ಅದು ಹೆಲ್ಪ್ ಆಗೋದು. ನೋಡಿ, ಇವಾಗ ನಾನು ಈ ಫೇಸ್ ಮಾಸ್ಕ್ನ ಇದೇ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ನಾವು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೋಬೇಕು. ಇದು ನಿಮಗೆ ಪಾರ್ಲರ್ನಲ್ಲಿ ನೀವು ಹೋಗಿ ಹೇಗೆ ಫೇಶಿಯಲ್ ಅಥವಾ ಬ್ಲೀಚ್ ಮಾಡಿಸೋದಾಗಿರ್ಬೋದು, ಟ್ಯಾನ್ ರಿಮೂವಲ್ ಆಗಿರ್ಬೋದು, ಅದೇನು ನೀವು ರೆಮಿಡೀಸ್ನ ಟ್ರೈ ಮಾಡಿಸ್ತೀರಾ ಬ್ಯೂಟಿ ಪಾರ್ಲರ್ಗೆ ಹೋಗಿ, ಅದೇ ರೀತಿಯಾಗಿ ನಿಮ್ಮ ರಿಸಲ್ಟ್ ನಿಮಗೆ ಇಲ್ಲಿ ಮನೆಯಲ್ಲೇ ಸಿಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೋಬೇಕು. ನಿಮ್ಗೆ ಯಾವುದಾದ್ರೂ ಫಂಕ್ಷನ್ ಇದೆ, ಇನ್ಸ್ಟೆಂಟ್ ಗ್ಲೋ ಬೇಕಂದರೆ ಕೂಡ ನೀವು ಈ ರೆಮಿಡಿನ ಟ್ರೈ ಮಾಡ್ಬೋದು. ಇದು ನಿಮಗೆ ಏನು ಪಾರ್ಲರಲ್ಲಿ ನೀವು ಗೋಲ್ಡನ್ ಫೇಶಿಯಲ್ ಮಾಡಿಸ್ತೀರಾ ಅದೇ ರೀತಿಯಾದ ರಿಸಲ್ಟ್ ಕೊಡುತ್ತೆ. ಇದಕ್ಕೆ ಬೇಕಿದ್ರೆ ನೀವು 2 ರಿಂದ 3 ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು. ಸೊ ಈ ರೀತಿ ನಾವು ನೀಟಾಗಿ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ಸೊ ನಾವು ಈ ರೀತಿಯಾಗಿ ಅಪ್ಲೈ ಮಾಡೋದ್ರಿಂದ ನಮಗೇನು ತುಂಬ ಚಿಕ್ಕದಾದ ಕೂದಲುಗಳಿರುತ್ತೆ ಮುಖದಲ್ಲಿ, ಅದು ಕೂಡ ನಮಗೆ ಈಸಿಯಾಗಿ ರಿಮೂವ್ ಆಗುತ್ತೆ. ಹಾಗೆ ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ಕೂಡ ಇದು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಮತ್ತು ನಾವಿಲ್ಲಿ ಐಬ್ರೋ ಮತ್ತು ಕೂದಲುಗಳನ್ನು ಸ್ವಲ್ಪ ನೋಡಿ ಇದನ್ನು ಅಪ್ಲೈ ಮಾಡ್ಕೋಬೇಕು. ಕೆಲವು ಟೈಮ್ ಕೂದಲು ಕೂಡ ಬರುತ್ತೆ, ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಐಬ್ರೋ ಹತ್ರ ಎಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಅಪ್ಲೈ ಮಾಡ್ಕೋಬೇಕು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿಯಾದ ರಿಸಲ್ಟ್ ಬರುತ್ತೆ ಅಂತ. ನಾವು ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಇದ್ದೀವಿ ಅಥವಾ ಹೊಸದಾಗಿ ಯಾವುದಾದ್ರೂ ರೆಮಿಡಿನ ನಮ್ಮ ಸ್ಕಿನ್ಗೆ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಆದಷ್ಟು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಟ್ರೈ ಮಾಡಿ. ಕೆಲವೊಬ್ಬರಿಗೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ, ಅವರಿಗೆ ಇರಿಟೇಷನ್ ಆಗ್ಬೋದು ಅಥವಾ ರ್ಯಾಷಸ್ ಆಗ್ಬೋದು. ಸೊ ಒಂದ್ಸಲ ನೀವು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸಿಗೆ ಅಪ್ಲೈ ಮಾಡಿ. ನೋಡಿ, ಈ ಥರ ಮೂಗ್ ಮೇಲೆಲ್ಲ ನಾವು ಹಾಕೊಳ್ಳೋದ್ರಿಂದ ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಇದನ್ನು ನೀವು ವಾರದಲ್ಲಿ ಒಂದ್ಸಲ ಟ್ರೈ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆ ಗ್ಲೋ ಕೊಡುತ್ತೆ. ವಾರದಲ್ಲಿ ಒಂದ್ಸಲ ಟ್ರೈ ಮಾಡಿ, ನಿಮಗೆ 15 ಡೇಸಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ. ಈ ರೀತಿ ನೀಟಾಗಿ ಓವರಾಲ್ ಫೇಸ್ ನಾವು ಅಪ್ಲೈ ಮಾಡ್ಕೋಬೇಕು. ಯಾರಿಗೆಲ್ಲ ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇರಲ್ಲ
ಮತ್ತು ತುಂಬ ಟ್ಯಾನ್ ಆಗಿದೆ, ಯಾರಿಗಾದ್ರೂ ಫಂಕ್ಷನ್ಸ್ ಇದೆ, ತುಂಬ ಗ್ಲೋ ಆಗಬೇಕು ಅಂತಿದ್ರೆ ಈ ರೆಮಿಡಿನ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮುಂಚೆನೇ ಸಿಗುತ್ತೆ. ಯಾವ ವೀಡಿಯೋಸ್ ಕೂಡ ನಿಮಗೆ ಸ್ಕಿಪ್ ಆಗಲ್ಲ. ಇವಾಗ ನಾನು ಈ ರೀತಿಯಾಗಿ ಕಂಪ್ಲೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಇವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ. ನಮಗೆ ಹೇಗೆ ಇದು ಡ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ನಮಗೆ ಫೇಸು ತುಂಬ ಟೈಟ್ ಆಗೋದಕ್ಕೆ ಶುರುವಾಗುತ್ತೆ, ಮತ್ತು ಅದು ಡ್ರೈ ಆದಾಗ ನಮಗೆ ಅಂಟಿಸ್ಬಾರ್ದು ಕೈನ, ಮುಖಕ್ಕೆ ನಾವು ಕೈ ಇಟ್ಟಾಗೋದು ನಮಗೆ ಅಂಟಿಸ್ಬಾರ್ದು. ಆವಾಗ ನಮಗೆ ಗೊತ್ತಾಗುತ್ತೆ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂತ ಹೇಳಿ. ಅದು ಕಂಪ್ಲೀಟಾಗಿ ಡ್ರೈ ಆದ್ರೇ ನಾವು ನೀಟಾಗಿ ಪೀಲ್ ಮಾಡೋದಕ್ಕೆ ಆಗೋದು. ಈ ರೀತಿ ಅಪ್ವರ್ಡ್ ಡೈರೆಕ್ಷನಲ್ಲಿ ನಾವು ನೀಟಾಗಿ ಪೀಲ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಸ್ಕ್ಗಳನ್ನು ನೀವು ಮನೆಯಲ್ಲೇ ಟ್ರೈ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಸೊ ನಾರ್ಮಲ್ ಪೀಲ್ ಆಫ್ ಮಾಸ್ಕ್ ನಾವು ಯಾವಾಗಲೂ ಅಪ್ಲೈ ಮಾಡ್ತಾ ಇರ್ತೀವಿ, ಬಟ್ ಈ ರೀತಿಯಾಗಿ ನಾವು ಸ್ವಲ್ಪ ಕಡಲೆ ಹಿಟ್ಟು, ಜೇನುತುಪ್ಪ ಇದೆಲ್ಲ ಹಾಕಿ ಅಪ್ಲೈ ಮಾಡೋದ್ರಿಂದ ನಮಗೆ ಈ ಮಾಸ್ಕಿಂದ ತುಂಬ ಬೆನಿಫಿಟ್ ಇದೆ. ಇದರಿಂದ ಸ್ಕಿನ್ನು ತುಂಬ ಲೈಟನ್ ಆಗುತ್ತೆ, ಮತ್ತು ಯಾರೆಲ್ಲ ತುಂಬ ಡಾರ್ಕ್ ಇದ್ದೀವಿ ಅಂತ ಅನಿಸುತ್ತೆ ಅವರಿಗೆಲ್ಲ ಈ ರೆಮಿಡಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ಕಿನ್ನು ತುಂಬ ಲೈಟನ್ ಆಗ್ತಾ ಬರುತ್ತೆ, ತುಂಬ ಗ್ಲೋ ಕೊಡುತ್ತೆ, ಮತ್ತು ಪಿಗ್ಮೆಂಟೇಷನ್ ಇರೋರಿಗೂ ಅಷ್ಟೇ ಪಿಗ್ಮೆಂಟೇಷನ್ ತುಂಬ ಲೈಟನ್ ಮಾಡುತ್ತೆ. ಮತ್ತು ನಮ್ಮ ಮುಖದಲ್ಲಿ ಏನು ಸಣ್ಣ ಸಣ್ಣ ಡಸ್ಟ್ಗಳಿರುತ್ತೆ ಅದೆಲ್ಲ ರಿಮೂವ್ ಆಗೋದಕ್ಕೂ ಕೂಡ ಇದು ತುಂಬ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಾವು ನೀಟಾಗಿ ಪೀಲ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಡ್ರೈ ಆಗಿದ್ರೆ ನಮಗೆ ನೀಟಾಗಿ ಪೀಲ್ ಆಗುತ್ತೆ. ಮತ್ತು ನಮಗೆ ಮೂಗ್ ಮೇಲೆ ಏನು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾವು ಯಾವುದೇ ಹೊಸ ರೆಮಿಡಿನ ಟ್ರೈ ಮಾಡಿದಾಗ ಅಥವಾ ಯಾವುದಾದ್ರೂ ಹೋಮ್ ರೆಮಿಡಿನ ಟ್ರೈ ಮಾಡಿದ ದಿನ ನಾವು ಆದಷ್ಟು ಸೋಪನ್ನು ಯೂಸ್ ಮಾಡಬಾರ್ದು. ಬೇಕಿದ್ರೆ ನಾವು ಕಡಲೆ ಹಿಟ್ಟಲ್ಲಿ ಮುಖನ ವಾಶ್ ಮಾಡ್ಬೋದು. ನಮಗೆ ಆ ರೆಮಿಡಿದು ರಿಸಲ್ಟ್ ಗೊತ್ತಾಗಬೇಕಂತಂದರೆ ನಾವು ಯಾವುದೇ ರೀತಿಯಾದ ಸೋಪನ್ನು ಯೂಸ್ ಮಾಡಬಾರ್ದು. ಇದು ನಿಮಗೆ ಪಾರ್ಲರಲ್ಲಿ ಹೇಗೆ ಗ್ಲೋ ಬರುತ್ತೆ, ನೀವೇನಾದರೂ ಫೇಶಿಯಲ್ ಮಾಡಿಸ್ಕೊಂಡಾಗ ಅದೇ ರೀತಿ ಗ್ಲೋ ಕೊಡುತ್ತೆ. ನೀವು ಯಾವುದೇ ಪೀಲ್ ಆಫ್ ಮಾಸ್ಕ್ನ ಇಲ್ಲಿ ಯೂಸ್ ಮಾಡ್ಬೋದು. ಸೊ ಈಗ ಪೀಲ್ ಆಫ್ ಮಾಸ್ಕ್ ಎಲ್ಲ ನಿಮಗೆ ಈಸಿಯಾಗಿ ಅವೈಲೇಬಲ್ ಇದೆ, ಎಲ್ಲ ಅಂಗಡಿಗಳಲ್ಲೂ ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ನೀವು ತುಂಬ ದಿನ ಇದನ್ನು ಯೂಸ್ ಮಾಡ್ಬೋದು. ನೋಡಿ ಇವಾಗ ಇದು ಈ ರೀತಿ ರಿಮೂವ್ ಮಾಡಿದ್ದೀನಿ. ಇವಾಗ ನಾನು ಫೇಸ್ ವಾಶ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳಿ. ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಯಾವುದೇ ರೀತಿಯಾದ ಸೋಪನ್ನು ಯೂಸ್ ಮಾಡಬೇಡಿ. ನೋಡ್ಬೋದು ಫೇಸ್ ಎಷ್ಟು ಗ್ಲೋ ಬಂದಿದೆ ಅಂತ ಹೇಳಿ. ನಮಗೇ ಫೀಲ್ ಆಗುತ್ತೆ ಅದು ತುಂಬ ಫ್ರೆಶ್ ಅನಿಸಿದೆ ಅಂತ ಹೇಳಿ. ಸೊ ಇದೇ ರೀತಿ ರೆಮಿಡೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮುಂಚೆನೇ ಸಿಗುತ್ತೆ. ನೀವು ಟ್ರೈ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಮಿಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನೋಡ್ಬೋದು ನೀವು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಥ್ಯಾಂಕ್ ಯು.